ತಾಲೂಕಿನ ಹಿಟ್ನೆ ಹೆಬ್ಬಾಗಿಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಧ್ಯಕ್ಷರ ಸ್ಥಾನಕ್ಕೆ ರವಿಕುಮಾರ್ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ವನಜಾಕ್ಷಿ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸುವುದರಿಂದ ಅಧ್ಯಕ್ಷರಾಗಿ ರವಿಕುಮಾರ್, ಉಪಾಧ್ಯಕ್ಷೆಯಾಗಿ ವನಜಾಕ್ಷಿ ಅವರನ್ನ ಚುನಾವಣಾಧಿಕಾರಿ ಡಾ ಸೋಮಯ್ಯ ಅವಿರೋಧವಾಗಿ ಘೋಷಣೆ ಮಾಡಿದರು. ರವಿಕುಮಾರ್ ಅಧ್ಯಕ್ಷರಾಗಿ ಘೋಷಣೆಯಾಗುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುವುದು. ಸರ್ಕಾರ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ದೊರೆಯುವ ಸವಲತ್ತುಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್, ಕಾಂಗ್ರೆಸ್ ಮುಖಂಡ ಪರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಮರಾಜ್, ವಿಜಯ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವನಜಾಕ್ಷಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಯುವ ಮುಖಂಡರಾದ ಶಿವರುದ್ರ, ಲೋಕೇಶ್, ಶಿವಶಂಕರ್, ಸಾರ್ವಜನಿಕರು ಹಾಜರಿದ್ದರು. ಈ ದಿನ ಎಲ್ಲ ಸಹಕಾರದೊಂದಿಗೆ ನನಗೊಂದು ಈ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಇಂಥ ಎಲ್ಲ ಸಹಕಾರದೊಂದಿಗೆ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು. ಆ ಸ್ಥಾನಕ್ಕೆ ಇವತ್ತು ಅಧ್ಯಕ್ಷರಾಗಿ ರವಿಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ವನಜಾಕ್ಷಿಯವರು ಆಯ್ಕೆಯಾಗಿದ್ದಾರೆ. ಇವತ್ತು ಎಲ್ಲ ನಾವು ಹೆಚ್ಚು 18 ಜನ ಸದಸ್ಯರಿದ್ದು ನಮ್ಮ ಪಂಚಾಯತ್ ವ್ಯಾಪ್ತಿನ ಪಂಚಾಯತಿಯಲ್ಲಿ 17 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ನಾವು ಹೆಚ್ಚು ಕಡಿಮೆ 3.5 ವರ್ಷದಿಂದ ಇದೇ ರೀತಿ 3-4 ಜನ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮಾಡಿಕೊಂಡು ನಾವು ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸ ಸೇವೆಯನ್ನು ಮಾಡಿಕೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕರಾದಂಥ ವೆಂಕಟೇಶ ಸಾಹೇಬರ ಮಾರ್ಗದರ್ಶನದಲ್ಲಿ ಅವರು ಇವತ್ತು ಏನು ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪಣ ತೊಟ್ಟು ನಿಂತಿದ್ದಾರೆ. ಅವರ ಆಶೀರ್ವಾದದಿಂದ ನಮ್ಮಲ್ಲೂ ಕೂಡ ನಮ್ಮ ಪಂಚಾಯತಿನ ನಮ್ಮಕಲಾಗಿದ್ದ ಸೇವೆಯನ್ನು ಮಾಡಿ ಅವರು ಉನ್ನತವಾಗಿ ಮಾಡ್ತಿರೋಂಥ ಕಾರ್ಯಕ್ಕೆ ಎಳಲು ಸೇವೆಯನ್ನು ನಾವು ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಸೇರಿ ಮತ್ತು ಎಲ್ಲ ಗ್ರಾಮದ ನಮ್ಮ ಪಂಚಾಯತಿ ಅದರಿಂದ ಎಲ್ಲ ಸಹಕಾರ ಕೊಟ್ಟ ಹಾಗೆ ಅದನ್ನು ನಾವು 17 ಜನ ಇವತ್ತು ಅವಿರೋಧವಾಗಿ ರವಿಯಣ್ಣ ಆಯ್ಕೆ ಮಾಡಿದ್ದೇವೆ. ಮುಂದೂ ಸುಧಾ ಯಾವುದೇ ಗೊಂದಲ ಇರದೇ ಅಧಿಕಾರವನ್ನು ರವಿಯಣ್ಣ ಅವರು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನನ್ನ ಮಾತು ಕೂಡ ನಾವು ಜೊತೆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ನಮ್ಮ ನಾಯಕರಾದಂಥ ವೆಂಕಟೇಶ್ ಸಾಹೇಬರ ನೇತೃತ್ವದಲ್ಲಿ ಸುಮಾರು 84ರಿಂದನೂ ಕೂಡ ನಾವು ಈ ಗ್ರಾಮದಲ್ಲಿ ಅವರ ಏನು ಆಶೀರ್ವಾದ ಇದೆ ನಮ್ಮ ಸಾಹೇಬರದು, ಅದರಂತೆ ಈ ಗ್ರಾಮಕ್ಕೆ ಏನಾಗಬೇಕು ಅದಾಗುವಂಥ ಕೆಲಸಗಳನ್ನ ನಾವು ಸಾರ್ವಜನಿಕವಾಗಿ ಮಾಡುವಂಥ ಪ್ರಯತ್ನವನ್ನು ನಮ್ಮ ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಮ್ಮ KPCC ಮೆಂಬರ್ ಇರ್ಬೋದು, ಎಲ್ಲರ ಜೊತೆ ಸಹಕರಿಸಿ ಕೆಲಸ ಮಾಡಲಿಕ್ಕೆ ನಾವು ಅನುವು ಮಾಡ್ಕೊಳ್ತೀವಿ. ಹಾಗೆ ನಾವು ಕೂಡ ಈ ಒಂದು